ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 10 ಭಯಂಕರ ಅಮಾವಾಸ್ಯೆ ಇದ್ದು, ಈ ಅಮಾವಾಸ್ಯೆ ಮುಗಿದ 24 ಗಂಟೆಗಳ ಒಳಗೆ ಈ 6 ರಾಶಿಯವರಿಗೆ ಆಗರ್ಭ ಶ್ರೀಮಂತರಾಗುವ ಯೋಗ ಇದ್ದು, ಸೂರ್ಯದೇವರ ಕೃಪೆಯಿಂದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಕನಸಲ್ಲೂ ಕಾಣದಷ್ಟು ಹಣದ ಹೊಳೆಯೇ ಹರಿತದ್ಯಂತೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಈ ಅಮಾವಾಸ್ಯೆ ಮುಗಿದ ಮುಂದಿನ 24 ಗಂಟೆಗಳಲ್ಲಿ ಅದೃಷ್ಟವನ್ನು ಪಡೆದುಕೊಂಡು ಬಹಳಷ್ಟು ಲಾಭವನ್ನು ಪಡೆದುಕೊಳ್ತಾರೆ, ಏನೆಲ್ಲ ಅದೃಷ್ಟದ ಫಲಗಳು ಅವರಿಗೆ ಸಿಗುತ್ತೆ ನೋಡೋಣ. ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು, ಈ ರಾಶಿಯವರಿಗೆ ಇದೀಗ ಅದೃಷ್ಟ ಶುರುವಾಗಿದ್ದು, ಕನಸಿನಲ್ಲಿಯೂ ಕೂಡ ಕಾಣದಷ್ಟು ಹಣದ ಹೊಳೆಯೇ ಇವರು ಪಡಿತಾರೆ ಅಂತ ಹೇಳಬಹುದು. ಆಗರ್ಭ ಶ್ರೀಮಂತರಾಗ್ತಾರೆ. ಕೇವಲ ಅಮಾವಾಸ್ಯೆ ಮುಗಿದ 24 ಗಂಟೆಯ ಒಳಗಾಗಿ ಇವರ ಅದೃಷ್ಟದ ಬಾಗಿಲು ತೆರೆಯಲಿದ್ದು, ಸೂರ್ಯದೇವರ ಕೃಪಕಟಾಕ್ಷದಿಂದ ಈ 6 ರಾಶಿಯವರಿಗೆ ಒಳಿತು ಅನ್ನೋದು ಶುರುವಾಗ್ತಾ ಇದೆ. ಹೀಗಾಗಿ ಈ ಒಂದು ಅಮಾವಾಸ್ಯೆ ಈ ರಾಶಿಯವರಿಗೆ ಕೈ ತುಂಬ ದುಡ್ಡು ಅಂತಲೇ ಹೇಳಬಹುದು. ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ವಿಜಯ ಜಯ ಎಲ್ಲವೂ ಕೂಡ ಇವರ ಪಾಲಿಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಅಮಾವಾಸ್ಯೆ ಮುಗಿದ ನಂತರದ ದಿನ ಆರಂಭ ಮಾಡದೆ ಅದರಲ್ಲಿ ಅತ್ಯಧಿಕ ಲಾಭವನ್ನು ಪಡಿತಾರೆ. ಇನ್ನು ವಿದೇಶಿ ಪ್ರಯಾಣದ ಸುದ್ದಿ ಇರೋದ್ರಿಂದ ಇವರು ಅತ್ಯಂತ ಅದ್ಭುತವಾದ ಯೋಗವನ್ನ ಜೊತೆಗೆ ಫಲವನ್ನು ಪಡಿತಾರೆ. ವಿದೇಶಿ ಮೂಲಗಳಿಂದಲೂ ಕೂಡ ಸಾಕಷ್ಟು ಆದಾಯ ಹರಿದು ಬರಲಿದ್ದು, ಇವರು ಸಾಕಷ್ಟು ಯೋಜನೆಗಳನ್ನು ಪಡೆದುಕೊಳ್ತಾರೆ. ಇನ್ನು ಈ ರಾಶಿಯವರಿಗೆ ಎಲ್ಲವೂ ಕೂಡ ಸರಿ ಆಗ್ತಾ ಇದೆ. ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲಗಳಿದ್ದೋ, ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗಲಿದ್ದು, ವೈವಾಹಿಕ ಸಂತೋಷ ಹೆಚ್ಚಿಗೆ ಆಗುತ್ತೆ. ಇದರ ಜೊತೆಗೆ ಶೈಕ್ಷಣಿಕ ಕೆಲಸದ ಮೇಲೆ ನೀವು ಕೇಂದ್ರೀಕರಿಸಿದ್ರೆ ದೊಡ್ಡ ಮಟ್ಟದ ಸಾಧನೆ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿಮ್ಮ ಹೆತ್ತವರ ಬೆಂಬಲ ನಿಮಗೆ ಸಿಗೋದ್ರಿಂದ ಆದಾಯ ಅಗಾಧವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಉದ್ಯೋಗದಲ್ಲಿ ಪ್ರಗತಿಯ ದಾರಿಗಳು ಸುಗಮವಾಗುತ್ತೆ. ನಿರುದ್ಯೋಗಿಗಳಿಗೂ ಕೂಡ ಉತ್ತಮ ಆಫರ್ಗಳು ಬರಲಿದ್ದು, ನಿರುದ್ಯೋಗಿಗಳು ಕೂಡ ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಂಡು ಸಾಕಷ್ಟು ಅನುಕೂಲಕರ ಆದಾಯವನ್ನು ಪಡೆದುಕೊಳ್ತಾರೆ. ಇನ್ನು ಆಸ್ತಿ ವಿವಾದ ಮುಂದಿನ ದಿನಗಳಲ್ಲಿ ಈಡೇರಲಿದ್ದು, ಆಸ್ತಿ ನಿಮ್ಮ ಪಾಲಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಉತ್ತೇಜನಕಾರಿ ವಾತಾವರಣ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಆಶಾದಾಯಕವಾಗಿರ್ತದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಸೂರ್ಯದೇವರ ಕೃಪಕಟಾಕ್ಷದಿಂದ ಈ ಒಂದು ಅಮಾವಾಸ್ಯೆ ಮುಗಿದ ನಂತರದ ದಿನದಲ್ಲಿ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ 6 ರಾಶಿಗಳು ಯಾವುವು ಅಂದರೆ ಮಕರ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ ಮತ್ತು ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.